ನೋಡ್ರಿ ಒಂದ್ ಬಿಸಿಲು ಹೊಡಿತಿದಾನೆ. ಹೊಡಿಲಿ ಬಿಡು, ರೆಸ್ಟ್ ಅಲ್ಲಿ ಕುತ್ಕೊಂಡು ಶಿಳ್ಳೆ ಹೊಡಿತಿದ್ದಾನೆ, ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ನನ್ನ ನೋಡ್ಕೊಂಡು ಶಿಳ್ಳೆ ಹೊಡಿತಿರೋದು. ಅದಕ್ಕೆ ಯಾಕಂದ್ ಬಡ್ಕೋತ್ಯಾ? ಅಲ್ಲಿ ಕಾಗೆ ಗಲೀಜ್ ಮಾಡಿದಕ್ಕೂ ನನಗೆ ಬೈದೆ, ಇಲ್ಲಿ ಅವ್ನು ಯಾರೋ ರೋಡಲ್ಲಿ ಶಿಳ್ಳೆ ಹೊಡಿತಿದ್ದಾನೆ ಅದಕ್ಕೂ ನನಗೆ ಬೈತಿದ್ಯಾ? ನಾನೇನ್ ಪಬ್ಲಿಕ್ ಪ್ರಾಪರ್ಟಿ ಕೆಟ್ಟೋದ್ನ? ನೀವು ಪ್ರೈವೇಟ್ ಪ್ರಾಪರ್ಟಿನೇ, ಆದ್ರೂ ಅವ್ನು ನನ್ನ ನೋಡ್ಕೊಂಡು ಶಿಳ್ಳೆ ಹೊಡೆದಕ್ಕೆ ನೀವು ಅವನಿಗೆ ಹೋಗಿ ಉಗಿಬೇಕು. ಹೋಗಿ ಅವನಿಗೆ ಮಕ್ಕ ಉಗ್ಬಿಟ್ಟು ಬನ್ನಿ, ಹೋಗಿ. ಅಣ್ಣ ನಮಸ್ಕಾರ. ಅದು ಒಂದ್ ವಿಷಯ ಮಾತಾಡ್ಬೇಕಿತ್ತು. ಏನಿದ್ರು ಬೇಗ ಹೇಳು. ಈ ತರ ರಸ್ತೆಯಲ್ಲಿ ಕೂತ್ಕೊಂಡು ಶಿಳ್ಳೆ ಹೊಡಿಯೋದ್ ತಪ್ಪು, ಸೊ ಹೊಡಿಬೇಡಿ ಅಂತ ಹೇಳ್ಬೇಕಿತ್ತು ಸರ್. ಏನ ನಿಮ್ಮ ಅಪ್ಪಂದ ರಸ್ತೆ? ಅಲ್ಲ, ಅದು ನನ್ನ ಹೆಂಡತಿ ಬರ್ತಿದ್ಲಲ್ಲ, ನೀವು ಶಿಳ್ಳೆ ಹೊಡಿತಿರೋದು ಅವಳಿಗೆ ಅಂತ ಅವಳು ಅನ್ಕೊಂಡ್ಬಿಟ್ಟಿದ್ದಾಳೆ, ಅದಕ್ಕೆ. ರೇ ಆಯಮ್ಮಂಗೆ ನಾನು ಯಾಕ್ರಿ ಹೊಡಿಲಿ ಶಿಲೆ? ನೋಡಕ್ ಒಳ್ಳೆ ಆಂಟಿ ತರ ಇದಾರೆ. ಆಯಮ್ಮ ಸಣ್ಣ ಹುಡುಗಿನ ಶಿಲೆ ಹೊಡೆಯಕ್ಕೆ ಹೋಗಿ ಶಿಲೆ ಹೊಡೆದಿತ್ತು ಆಯಮ್ಮಂಗೆ ಅಲ್ಲ ಅಂತ ಹೋಗಿ ಹೇಳಿ. ಹೌದಾ? ಸರಿ ಸರ್, ಸರಿ ಸರ್. ಹೊಡಿರಿ ಸರ್, ಹೊಡಿರಿ ಹೊಡಿರಿ. ಆಯ್ತಾ ಬೈತಿದ್ದು? ಬಾ ನಡಿ. ಹಲೋ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಅವನನ್ನ ಆಂಟಿ ಅಂತ ಇದ್ದಾನೆ, ಹೋಗ್ಬಿಟ್ಟು ಅವನಿಗೆ 4 ತತ್ತಕ್ಬಿಟ್ಟು ಬನ್ನಿ. ಅಯ್ಯೋ ಬೇಡ ಬಾ ಸ್ವೀಟು, ಬಾ. ಏ ಜಾನು, ನೋಡಿ ಅವ್ನು ಹೇಗ್ ನನ್ನ ಕೆಕ್ಕರಿಸ್ಕೊಂಡು ನೋಡ್ತಿದ್ದಾನೆ, ಸಾಲ್ದು ಅಂತ ನಗ್ತಿದ್ದಾನೆ ಬೇರೆ. ಹೋಗ್ಬಿಟ್ಟು ಅವನಿಗೆ 2 ಏಟ್ ಹೊಡೆದ್ಬಿಟ್ಟು ಬರ್ಬೇಕು ನೀವು, ಅಷ್ಟೇ ಹೋಗಿ. ಅಣ್ಣ ನಮಸ್ಕಾರ. ಅದು ನನ್ನ ಹೆಂಡತಿಗೆ ಯಾಕೋ ಅನುಮಾನ, ನೀವು ಅವಳಿಗೆ ಶಿಳ್ಳೆ ಹೊಡಿತಿರೋದು ಅಂತ. ಅಲ್ಲ ಅಂತ ಹೇಳ್ದಲ್ಲಪ್ಪ. ಒಂದ್ ಏಟ್ ಓಡಿಸ್ಕೊಂಡ್ಬಿಡಿ, ಅದ್ರಲ್ಲೇನಿದೆ? ನನಗೆ ಹೊಡ್ಬಿಟ್ಟ ನೀನು? ಹೇಯ್ ಸ್ವರ್ಗ, ಎಲ್ಲೂ ಐತೆ ಹೋಗೋ. ಇನ್ನೊಂದ್ಸಲಿ ತಗ್ಲಾ ಕಡೆ ನೀನ್ ಮೈ ಮುಳೆನೆಲ್ಲ ಪುಡಿ ಪುಡಿ ಮಾಡ್ಲ ಅಂದ್ರೆ ನನ್ನ ಹೆಸರು ಲಂಬೋದರನೇ ಅಲ್ಲ. ಏಯ್ ಏನು? ಅಲ್ಲ ರೀ, ಅವನಿಗೆ ಹೋಗ್ಬಿಟ್ಟು 4 ಏಟ್ ತತ್ಕೆ ಅಂತಂದ್ರೆ ಟಿಂಗ್ 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 ಅಂತ ಟಚ್ ಮಾಡ್ಬಿಟ್ಟು ಓಡೋಟೋದ್ರಿ. ಏ ಹಾಗೇನಿಲ್ಲ, ನಾನು ಸರಿಯಾಗಿ 2 ಹೊಡೆದೆ ಅವನಿಗೆ. ಜೋರಾಗಿ ಬಾರಿಸ್ಬೇಕಾಗಿತ್ತು. ಚಟ್ನಿ ಮಾಡ್ಬಿಡ್ತಿದ್ದ ಅಷ್ಟೇ. ಪಾಪಣ್ಣ, ನಿಂಗ್ ಹಿಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನನಗ್ ಟೇಲ್ ಮಾಡು, ನಾನ್ ಗೋ ಮಾಡಿ ಹಿಟ್ ಮಾಡ್ಬಿಡ್ತೀನಿ. ಅಲ್ಲ ನಿಮ್ಮಿ, ನಮ್ಮಲ್ಲೇ ತಪ್ಪಿಟ್ಕೊಂಡು ಅವನಿಗೆ ಯಾಕೆ ನಾವು ಹೋಗಿ ಹೊಡಿಬೇಕು ರೀ? ತಪ್ಪ ಅವಂದು. ಅವ್ನು ನನ್ನ ನೋಡಿ ಯಾಕೆ ಶಿಳ್ಳೆ ಹೊಡಿಬೇಕಾಗಿತ್ತು? ಈಗ ನಾನು ಏನ್ ಮಾಡ್ಬೇಕು ಸ್ವೀಟು? ಯಾರ್ಯಾರು ತಪ್ಪು ಮಾಡ್ತಾರೋ ಅವರಿಗೆಲ್ಲ ಬುದ್ಧಿ ಕಲಿಸ್ಬೇಕು, ಶಿಕ್ಷೆ ಕೊಡಿಸ್ಬೇಕು, ಅದನ್ನ ನೀವ್ ಕಲಿಬೇಕು. ಓಹೋ, ಅಂದ್ರೆ ಸಮಾಜನ ಸುಧಾರಣೆ ಮಾಡ್ಬೇಕು ಅಂತ ಹೇಳ್ತಿದ್ಯಾ ನೀನು? ಹೌದು. ಪ್ರತಿಯೊಬ್ರು ನಮಗ್ ಯಾಕೆ ಅಂತ ಸುಮ್ನಾದ್ರೆ ರಸ್ತೆ ಇಡೀ ಬರೀ ರೋಮಿಯೋಗಳೇ ಆಗ್ಬಿಟ್ಟಿರ್ತಾರೆ. ಅವಾಗ ನಡೆಯೋದ್ ಬರೀ ಕೆಟ್ಟದೆ. ಕರೆಕ್ಟ್ ಆಗಿ ಟೆಲ್ ಮಾಡ್ದಿ ಅದಕ್ಕೆ. ಸೂಪರ್. ಒನ್ಸ್ ಮೋರ್ ನಿಮ್ಮಿ. ಗುಂಡ, ನೀ ಮಾಡಕತ್ತಿರೋದು ಒಂಚೂರು ಸರಿ ಇಲ್ಲ. ನಿನ್ ಹೆಂಚ್ ಹೇಳಕತ್ತಲ್ಲ ಅದು ಕೂಡ ಒಂಚೂರು ಸರಿ ಇಲ್ಲ. ಏನ್ ಮಾಡಕ್ಕಾಗತ್ತೆ ನಂದು? ಈಗ ಈ ರಸ್ತೆಯಲ್ಲಿ ಯಾರ್ಯಾರು ತಪ್ಪು ಮಾಡ್ತಾರೋ ಅವ್ರಿಗೆಲ್ಲ ಶಿಕ್ಷೆ ಕೊಡಕ್ಕಾಗತ್ತಪ್ಪ ನನ್ನ ಕೈಲಿ? ಆಗಲ್ಲ. ಮಗು ತತ ಎಂತ ನನಗೊಂದು ಸ್ವಲ್ಪ ಸಹಾಯ ಮಾಡ್ತೀಯ ಮಗು? ಹೇಳಿ ತತ. ಈ ಪೆಟ್ಟಿಗೆ ಇದೆಯಲ್ಲ, ಇದನ್ನ ನಮ್ಮ ಮನೆವರೆಗೂ ತಂದು ಕೊಡ್ತೀಯ? ಇಲ್ಲಿಂದ 4 ಹೆಜ್ಜೆ ಇದೆ ಅಷ್ಟೇ. ಆ ಕೆಲಸ ಬೇರೆ ಮಾಡ್ಬೇಕ ತಾವು? ನಂದು ಸುಮ್ಮನಿರ, ಪಾಪ ಭಾರ ಇರತ್ತೆ, ಪಾಪ ವಯಸ್ಸಾಗಿದೆ, ಎತ್ತಕ್ಕಾಗಲ್ಲ. ಇದಕ್ಕೇನು ಕಮ್ಮಿ ಇಲ್ಲ ನೀನು. ಬನ್ನಿ ತತ, ನೀವು ಬನ್ನಿ. ಮೆಲ್ಲ 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 ಮೆಲ್ಲ. ಕಂಡ್ರಣ್ಣ, ಅಣ್ಣ ಕಣ್ ಕಾಣಿಸಲ್ಲ, ಭಿಕ್ಷೆ ಹಾಕ್ರಣ್ಣ. ಏನಂದು ನೋಡಲ್ಲಿ, ನನಗೆ ದೇವರೇನಾದ್ರೂ ಶಕ್ತಿ ಕೊಟ್ಬಿಟ್ಟಿದ್ರೆ ಆ ಭಿಕ್ಷುಕನಿಗೆ ಕಣ್ ಬರೋ ತರ ಮಾಡಿ ಒಂದು ಬಂಗ್ಲೆ ಕಟ್ಟಿಸ್ಕೊಟ್ಬಿಡ್ತಿದ್ದೆ ಕಣ. ನೀ ಹೇಳೋದು ಕೇಳಕ್ ಬಹಳ ಚಂದ ಐತಿ, ಆದ್ರ ಆಗೋ ವಿಚಾರ ಅಲ್ಲದು. ಅದೇ ನೋಡಿ ತಾತ, ಸಮಾಜ ಸುಧಾರಣೆ ಮಾಡ್ಬೇಕಂದ್ರೆ ಅಧಿಕಾರ ಇರಬೇಕು, ಪವರ್ ಇರಬೇಕು. ನಾನೇನ್ MLA-ನಾ, MLC-ನಾ, MP-ನಾ ಅಥವಾ ಮಂತ್ರಿನೇನಪ್ಪ? ಯಾವುದು ಅಲ್ಲ. ಮಂತ್ರವಾದಿನ? ಮಂತ್ರವಾದಿ ಆಗಿದ್ರು ಎಲ್ಲ ಮಾಡಿ ಬಿಸಾಕ್ ಬಿಡ್ತಿದ್ದೇನ. ಖಂಡಿತವಾಗಿ 10 ಜನಕ್ಕೆ ಸಹಾಯ ಆಗತ್ತಂದ್ರೆ ಖಂಡಿತವಾಗ್ಲೂ ಮಾಡ್ತಿದ್ದೆ ನಾನು. ತಾತ ನೀವ್ ಇಲ್ಲೇ ಇರಿ, ಈಗ ಹೋಗ್ಬಿಟ್ಟು ಹೀಗೆ ಬರ್ತೀನಿ. ಯಾರಾದ್ರೂ ಭಿಕ್ಷೆ ಹಾಕ್ರಪ್ಪ, 1 ರೂಪಾಯಿ ಆದ್ರೂ ಕೊಡ್ರಪ್ಪ, ಹೊಟ್ಟೆ ಸೀತಾ ಇದೆ, ಕೂಡ್ ಹಾಕೊಂಡ್ರಪ್ಪ, ಭಿಕ್ಷೆ ಹಾಕ್ರಪ್ಪ. ಸರ್, ಯಾಕೆ ಸರ್ ನಿಮಗ್ ಕಣ್ ಕಾಣಿಸಲ್ಲ? ಅದ್ ನನ್ನ ಯಾಕೆ ಕೇಳ್ತೀರಾ? ಆ ದೇವ್ರು ನನಗೆ ಕೊಟ್ಟಿರೋ ಶಿಕ್ಷೆ ಅದು. ನಾನೇನ್ ಮಾಡ್ಲಿ? ನನಗೆ ಭಿಕ್ಷೆ ಕೊಡಿ ಮೊದ್ಲು. ಸರ್ ಇಲ್ಲಿ ಈಗ ಸದ್ಯಕ್ಕೆ 10 ರೂಪಾಯಿ ಇದೆ, ಇದನ್ನ ಇಟ್ಕೊಂಡಿರಿ. ಹುಷಾರು. ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ. ಸರಿ. ಭಿಕ್ಷಾಕೆ ಕೂಡ ಹಾಕೊಂಡ್ರಪ್ಪ, ಕಣ್ ಕಾಣಲ್ಲ.
ಬರ್ರಿ ನಿಧಾನ ಬರ್ರಿ 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 ತಾತ ಬನ್ನಿ ತಾತ ಹೊರಡೋಣ. ಬೇಡ ಇಲ್ಲ ಇಳ್ಸು. ಇಲ್ಲ ಬನ್ನಿ ತಾತ ಮನೆವರೆಗೂ ಬಿಟ್ಟು ನೀ ಇಲ್ಲಿ ಇಳಿಸಪ್ಪ, ಸಾಕು ಸಾಕು, ಇಲ್ಲಿ ಇಳಿಸು. ಇದೇನ ಮನೆ? ಎಲ್ಲ ನನ್ನ ಮನೆನೇ. ನಿಧಾನಕ ಮೆಲ್ಲಿಗೆ ಮೆಲ್ಲಿಗೆ ಮೆಲ್ಲಿಗೆ. ಬರ್ತೀನಿ ತಾತ. ಇರು 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 ಇರು, ಒಂದು ನಿಮಿಷ ಇರು. ಇದನ್ನ ನಾವು ಒಡೆದು ಮೆಲ್ಲ ಇಳಿಸ್ಕೊತೀಯಲ್ಲಪ್ಪ. ಇದನ್ನಿಲ್ಲೇ ಒಡೆದು ಇಲ್ಲೇ ತಿನ್ನಬೇಕು. ಹೌದಾ ಸರ್. ಏನ್ ಹುಡುಕ್ತಿದೀಯ? ಬಾಯ್ಲೆ ಬಾಯ್ಲೆ. ಇದು ಕಲ್ಲೆ ಬೇಡ ಬೇಡ, ಬಾಯ್ಲೆ ಬಾ. ಆಯ್ತಾ? ಇದು ಆಗ್ತಿಲ್ಲ. ಆಗ್ತಿಲ್ಲ? ಕೊಡು. ಆಗ್ತಿಲ್ಲ. ಕೊಡು ಇಲ್ಲಿ. ನೋಡ್ದೇನಪ್ಪ ಆ ಅಜ್ಜಗೆ ಎಷ್ಟು ಶಕ್ತಿ ಐತಂತ. ಕೈಯಾಗ ಬಾದಾಮಿ ಒಡೆದ ಮಗ ಆತ ಅಂತದ್ರಾಗ ಈ ಡಬ್ಬಿನ ನಿನ್ ಮೇಲೆ ಹೊತ್ತಿಸ್ಕೊಂಡ್ ಬಂದಲ್ಲ, ಆತ ಹೊರ ಅಂದ ನೀ ಹೊತ್ಕೊಂಡ್ಬಿಟ್ಟಿ. ಯಾರು ಹೇಳಿದ್ರು ಮಾಡಿಬಿಡ್ತಿ ಕೆಲಸ. ನೀನು ಬುದ್ಧಿನಲ್ಲ ಒಂಚೂರು ನಿನಗ. ಹೌದಪ್ಪ, ನಿನ್ನ ಪರೀಕ್ಷೆ ಮಾಡಬೇಕು ಅಂತಲೇ ನಾನು ಹಾಗೆ ಮಾಡಿದೆ. ತಗೋ ಈ ಬಾದಾಮಿನ ಇವಾಗಲೇ ತಿನ್ನು. ಹೇಗಿದೆ ರುಚಿ? ತಾತ ಸಖತ್ತಾಗಿದ್ಯಲ್ಲ ತಾತ ರುಚಿ. ನಂದು ಯಾವುದೋ ಲೋಕದಲ್ಲಿ ತೇಲ್ದಂಗೆ ಆಗ್ತಿದೆ ಕಣೋ. ನಿನಗೆ ಹೇಳ್ದೆ ದಾರ್ಯಾಗ ಯಾರು ಏನ್ ಕೊಟ್ರು ತಿನ್ಬೇಡ ತಿನ್ಬೇಡ ಅಂತ. ಆ ತಾತ ಕೊಟ್ಟ ನೀನ್ ತಿಂದುಬಿಟ್ಟಿ. ನೋಡಿ ಹೆಂಗ ಅಮೂಲ್ ಬಂದಿರ್ತಾರ ಮಾಡಕತ್ತಿ. ನೋಡ್ಕೊಂಡೇನ್ ನಿನ್ನ ನೀನು ಆ ಥರ ಏನಾಗ್ತಿಲ್ಲ ಕಣೋ. ಮತ್ತ ಮೈಯಲ್ಲಿ ಏನೋ ಒಂಥರ ಶಕ್ತಿ ಶಕ್ತಿ ಬಂದಂಗೆ ಆಗ್ತಿದೆ ನನಗೆ. ಹೌದಾ? ಹೌದಪ್ಪ, ನಾನು ನಿನ್ನ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡೆ. ನಿನ್ನಂಥ ಒಳ್ಳೆಯವನ ಹತ್ರ ಏನಾದರೂ ಒಂದು ಶಕ್ತಿ ಇತ್ತು ಅಂತಂದ್ರೆ ಅದರಿಂದ 4 ಜನಕ್ಕೆ ಉಪಯೋಗ ಆಗತ್ತೆ. ಈಗ ನೀನು 3 ಬಾದಾಮಿ ತಿಂದಿಯಲ್ಲ, ಅದರಿಂದ ನಿನಗೆ 6 ದಿವಸ ಒಂದು ಅದ್ಭುತವಾದ ಶಕ್ತಿ ಬರುತ್ತೆ. ನೀನು ಏನು ಹೇಳ್ತೀಯ ಅದು ಹಾಗೇ ನಡೆಯುತ್ತೆ. ಆದರೆ ನೀನು ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಅಷ್ಟೆ. ನಾನೇನು ಬರ್ತೀನಿ. ಹಾಳ ಕಟ್ಟಿದಾನ ಅಜ್ಜ. ಇದೇನು ಮರ್ಯ ಒಳ್ಳೆ ವಿಠಲಾಚಾರಿ ಸಿನಿಮಾ ಕಥೆ ಆದಂಗತ್ತಲ್ಲ ನಮ್ದು. ನಂದು ಅವ್ರು ಏನೋ ಶಕ್ತಿ ಕೊಟ್ಬಿಟ್ಟು ಹೋದ್ರು ನನಗೆ. ಆದ್ರೆ ಆ ಶಕ್ತಿ ವರ್ಕ್ ಆಗತ್ತೋ ಇಲ್ವೋ ಅಂತಾನೆ ಗೊತ್ತಿಲ್ವಲ್ಲ. ಉಂಡ ಅಲ್ಲಿ ಅವನ ಪೆಕ್ರಿ ನಿಂತಾಗದನ ಕರಿತೀನಿ. ಲೇ ಪೆಕ್ರಿ ನಂದು ತಡಿಯೋ. ರೇ ಸ್ವಾಮಿ ಬನ್ನಿ ಇಲ್ಲಿ. ಹೆಂಗದ ನೋಡು ಮರ ಐತ. ಯಾಕೆ ಸರ್? ಕೂತ್ಕೊಳ್ಳಿ, ನಿಂತ್ಕೊಳ್ಳಿ. ಇರು ಇರು ಕುತ್ಕರಲೇ. ನಾನು ಹೇಳಕತ್ತೀನಿ ಕುತ್ಕರಲೇ. ಕೂತ್ಕೊಳ್ಳಿ, ನಿಂತ್ಕೊಳ್ಳಿ. ಅವ್ನು ಹೇಳಿದ್ರೆ ಮಾತ್ರ ಕೇಳ್ತಿ, ನಾನು ಹೇಳಿದ್ರೆ ಯಾಕೆ ಕೇಳಲ್ಲ? ಕುತ್ಕ. ನಂದು ಒಂದು ಟಮಟೆ ಸೌಂಡ್ ಕೊಡು. ಚಡ್ಡಿನ ನಕ್ ನಕ್ ಚಡ್ಡಿನ ಪಂಪ್ ನಕ್ ಚಡ್ಡಿನ ಪಂಪ್ ನಕ್ ಚಡ್ಡಿನ ನಕ್ ನಕ್ ಚಡ್ಡಿನ ನಕ್ ನಕ್ ಚಡ್ಡಿನ ಈಗ ಕುಣ್ಕೊಂತ ನಾವಿಬ್ರು ಸುತ್ತೋಡಿರಿ. ಹಾಗೆ ಒಳಗೆ ನಕ್ ನಕ್ ಚಡ್ಡಿನ ನಕ್ 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 ನಂದು ನಿಲ್ಸು. ಬಾರಿಸು. ಜಡ್ಡಿನ ಪಂಪ್ ನಕ್ ಜಡ್ಡಿನ ಪಂಪ್ ನಕ್ ಜಡ್ಡಿನ ಬಾರಿಸು. ಜಡ್ಡಿನ ಪಂಪ್ ನಕ್ ಜಡ್ಡಿನ ಪಂಪ್ ನಕ್ ಜಡ್ಡಿನ ಪಂಪ್ ನಕ್ ಜಡ್ಡಿನ ನಂದು ಪುಂಡ 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 ಕಂಗ್ರಾಚುಲೇಷನ್ ಐಸೆ. ನಂದು ಮೊದ್ಲು ಕುಡಂಗ್ ಸಹಾಯ ಮಾಡೋಣ ಬಾರೋ. ಹಂಗಂತೀಯ? ಬಾ ಹೋಗೋಣ ಬಾ. ಅಣ್ಣ ಭಿಕ್ಷೆ ಹಾಕಣ್ಣ. ಮುತ್ಯ ನಿನಗೇನಾದ್ರು ತೆಲಿಗಿಲಿ ಕೆಟ್ಟತೇನು? ಅವಾಗ್ಲೇ ಹಾಕ್ಲಿಲ್ಲ ಭಿಕ್ಷಾನ? ಅವಲೇ ಹಾಕ್ದವ್ ನೀನೇನ್ ಗೊತ್ತಾಗಕ್ಕೆ? ನನಗೆ ಕಣ್ಣ ಕಾಣಿಸುತ್ತೆ, ಕುರುಡ ಕಂಡ್ರಪ್ಪ. ಭಿಕ್ಷೆ ಹಾಕ್ರಪ್ಪ, ಭಿಕ್ಷೆ ಹಾಕಿ. ಸರ್, ನಿಮಗ್ ಕಣ್ಣಿಲ್ದಿರೋದೇ ಸಮಸ್ಯೆ ಅಲ್ವಾ? ನಿಮಗ್ ಕಣ್ಣು ಬರೋವಾಗ ಆಗತ್ತೆ ನೋಡಿ. ಅಪ್ಪ ದೇವ್ರೆ, ಇವ್ರಿಗೆ ಕಣ್ಣು ಬರೋವಾಗ ಆಗ್ಲಪ್ಪ, ಇವ್ರಿಗೆಲ್ಲ ಒಳ್ಳೇದಾಗ್ಲಪ್ಪ. ನನಗೆ ಕಣ್ ಬಂದ್ಬಿಡುದು, ನನಗೆ ಕಣ್ ಬಂದ್ಬಿಡುದು. ಹೌದು ಸರ್, ನಿಮಗ್ ಕಣ್ಣು ಬಂತು. ಆದ್ರೆ ಹೋಗಿ ಸರ್, ಹೋಗಿ ದುಡಿರಿ, ಹೋಗಿ. ಸಾಹೇಬ್ರು ಸಿಕ್ಕಾಪಟ್ಟೆ ಉತ್ಸಾಹದಲ್ಲಿರೋ ಹಾಗೆ ಕಾಣ್ತಾ ಇದೆ. ಏನ್ ಕಡ್ದು ಕಟ್ಟೆ ಹಾಕಿದ್ರಿ? ಚಾರುಲತಾ, ನಾನು ಕೆಲ್ಸಕ್ಕೆ ಬಾರ್ದೇ ಇರೋನು,
ನಾನು ಯಾರಿಗೂ ಹೊಡೆಯಕ್ಕಾಗಲ್ಲ ಅಂತ ಹೇಳ್ತಿದ್ದೆ ಅಲ್ವಾ? ಈಗ ಹೇಳು ನೋಡೋಣ. ವಾಟ್ ಪಾಪಣ್ಣ ಇದು ಯಾವ್ದಾದ್ರು ಟಾನಿಕ್ ಡ್ರಿಂಕ್ ಮಾಡಿದ್ಯಾ ಹೇಗೆ? ಎಸ್, ಇನ್ಮೇಲೆ ನೀವು ನನ್ನ ಮಾತು ಕೇಳದೆ ಇದ್ರೆ ನಿಮ್ಮ ಕತೆ ಫಿನಿಶ್. ನಾನ್ ಲಿಸನ್ ಮಾಡ್ಲಿಲ್ಲ ಅಂದ್ರೆ ವಾಟ್ ಮಾಡ್ತೀಯಾ? ನಿನ್ನ ತಲೆನ ನೀನೇ ಹೊಡ್ಕೋಬೇಕು, ಹಾಗೆ ಮಾಡ್ತೀನಿ. ನನ್ ಹೆಡ್ಗೆ ನಾನೇ ಹಿಟ್ ಮಾಡ್ಕೊಂತೀನ. ಇಲ್ಲಿ ಟೆಲ್ ಮಾಡೋ ಸಿ ಮಾಡ್ತೀನಿ. ನಿಮ್ಮಿ, ನೀನ್ ಹಿಂದೆ ಇರೋ ಕುಶನ್ ತಗೊಂಡು ನಿನ್ ತಲೆಗೆ ಹೊಡ್ಕೋ. ಏನಪ್ಪ ನೀವು ಏನ್ ಮಾಡಿಸ್ತಾ ಇದ್ದೀರಾ ನೀವ್ ಹೇಳಿ? ನಿಮ್ಮಿ ನಿಲ್ಸೆ, ಅಯ್ಯೋ ನಿಮ್ಮಿ ಯಾಕೆ ಈ ತರ ಹೊಡ್ಕೋತಿದ್ಯಾ? ನಿಮ್ಮಿ ಅದೇ ತಲೆ ದಿಮ್ಮಿಂದ ನಿಮ್ ಅದಕ್ಕೆ ತಲೆಗೆ ಹೊಡಿ. ಅಯ್ಯೋ ಅಯ್ಯೋ ಯಪ್ಪ ದೇವ್ರೆ, ಅಯ್ಯೋ ನಿಲ್ಸೋಕ್ ಹೇಳ್ರಿ. ಸ್ಟಾಪ್. ಯಾಕೆ ಈ ತರ ಮಾಡ್ತಿದ್ಯಾ? ಯಾಕೆ ಹೊಡಿತಿದ್ಯಾ? ಅದ್ಕೆ ನನ್ ಕೈಯಲ್ಲಿ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಯಾರೋ ಹಿಟ್ ಮಾಡಿಸ್ತಾ ಇದಾರೆ. ಯಾಕಪ್ಪ? ಅಯ್ಯೋ ಅಯ್ಯೋ ಪಾಪ ಇವಳು. ಅಯ್ಯೋ ಸ್ಟಾಪ್. ಏನ್ರಿ ಆಗಿದೆ ನಿಮ್ಗೆ? ಏನಕ್ಕೆ ಈ ತರ ಎಲ್ಲ ಮಾಡ್ತಿದ್ದೀರಾ? ನಾನು ಏನಾದ್ರೂ ಮಾಡಿ ನನ್ನ ಶಕ್ತಿನ ಪ್ರದರ್ಶನ ಮಾಡ್ಬೇಕು ಅಂತ ಅನ್ಸ್ತಿದ್ಯಲ್ಲ. ಏನ್ ಮಾಡ್ಲಿ? ಅವತ್ತ ರಸ್ತೆನಲ್ಲಿ ಪೊರ್ಕಿ ಇದ್ನಲ್ಲ, ಹೌದು, ಅವನು ಹೊಡಿರಿ ನೋಡೋಣ. ದೇವ್ರೆ, ಆ ಪೊರ್ಕಿ ಕನೆಕ್ಟ್ ಮಾಡು. ಓ, ಅವನ ಹೆಸರು ಲಂಬೋದರ ಅಂತ. ಹಲೋ ಲಂಬೋದರ. ಹೌದು, ನೀನ್ಯಾರೋ? ನಾನು ಪುಂಡರೀಕ. ಅವತ್ತು ರಸ್ತೆಯಲ್ಲಿ ನನ್ನ ಹೆಂಡತಿಗೆ ರೇಗಿಸ್ದೆ ಅಂತ ಸರಿಯಾಗಿ ತತ್ಕದ್ನಲ್ಲ, ನಾನೇ. ಎಲ್ಲೋ ತಪ್ಪಿಸ್ಕೊಂಡು ತಿರ್ಗಾಡ್ತಾ ಇದ್ಯಾ? ನನ್ನ ಕೈಗೆ ತಗ್ಲಾಕೋ. ನಿನ್ನ ಮೈ ಮೂಳೆನೆಲ್ಲ ಪುಡಿ ಮಾಡ್ಲ ಅಂದ್ರೆ ನನ್ನ ಹೆಸರು ಲಂಬೋದರನೇ ಅಲ್ಲ. ಅದಕ್ಕೆ ಕಾಯ್ತಾ ಇದ್ದೀನಿ. ನೋಡು, 10ನೇ ಕ್ರಾಸ್ ಅಲ್ಲಿ ನೇರವಾಗಿ ನಡ್ಕೊಂಡ್ ಬಾ, ಸೀದಾ ನಮ್ಮ ಮನೆ ಒಳಗಡೆನೇ ಬರ್ತೀಯ. ಸುಖವಿಲ್ಲ, ನಂಬರ್ 301.